ಹಾಯ್, ಎಲ್ಲರಿಗೂ ನಮಸ್ತೆ. BSFL ಅನ್ನೋದು ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ನನ್ನ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ನಾನು ಶೇರ್ ಮಾಡ್ಕೊಳ್ಳೋಕ್ಕೆ ಬಯಸ್ತಾ ಇದ್ದೀನಿ. ಸೊ ಇದು BSFL ಅನ್ಎಕ್ಸ್ಪೆಕ್ಟೆಡ್ ಆಗಿ ನನಗೆ ಸಿಕ್ಕಿದ ಆಪರ್ಚುನಿಟಿ ಅಂತ ಹೇಳ್ಬೋದು. ಯಾಕಂದರೆ ನಾನು ನನ್ನ ಮಗನ್ನ ಕರಾಟೆ ಕ್ಲಾಸಿಗೆ ಕರ್ಕೊಂಡು ಹೋಗೋಣ ಅಂತ ಹೋಗಿದ್ದು. ಆಗ ಅವ್ರ ಸರು ಏನೋ ಡಿಸ್ಕಷನ್ ಮಾಡ್ತಾ ಬೈ ಮಿಸ್ ಆಗಿ ಕ್ರಿಯಾಯೋಗ ಅಂತ ಹೇಳಿದ್ರು. ಮೋಸ್ಟ್ಲಿ ಅದು ಅವತಾರ್ ಬಾಬಾ ಅವ್ರದ್ದು ಕಾಲ್ ಆಗಿತ್ತು ಅನಿಸುತ್ತೆ. ಅದಕ್ಕೋಸ್ಕರ ಅವರು ಮಿಸ್ ಆಗಿ ಆ ವರ್ಡ್ ಹೇಳಿದ್ರು ಅನಿಸುತ್ತೆ. ಸೊ ಅದನ್ನು ನಾನು ಐ ಟುಕ್ ಇಟ್ ಆ್ಯಂಡ್ ನೋಡೋಣ, ಎಷ್ಟೋ ಏನೇನೋ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಂತೆ, ಇದನ್ನು ಒಂದು ಟ್ರೈ ಮಾಡೋಣ ಅಂತ ಜಸ್ಟ್ ಟ್ರೈ ಮಾಡಿದ್ದು. ಬಟ್ ಎಕ್ಸ್ಪೀರಿಯನ್ಸ್ ವಾಸ್ ಅನ್ಬಿಲೀವೇಬಲ್. ನನ್ನ ಕೆಲವೊಂದು ಎಕ್ಸ್ಪೀರಿಯನ್ಸ್ನ ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಅದರಲ್ಲಿ ಫಸ್ಟು ಅವರು ನಾನು ಹೋದಾಗ ನನ್ನ ಕೌನ್ಸಿಲಿಂಗ್ ಮಾಡಿದ್ರು. ಏನೇನು ಪ್ರಾಬ್ಲಮ್ ಇದೆ ಏನು ಅಂತ ಹೇಳಿಬಿಟ್ಟು. ನಾನು ನಾನು ಸ್ವಲ್ಪ ರಿಸರ್ವ್ ಇರೋದ್ರಿಂದ ನಾನು ಅಷ್ಟೊಂದು ಶೇರ್ ಮಾಡಲಿಲ್ಲ. ಬಟ್ ಐ ಹ್ಯಾಡ್ ಅ ಲಾಟ್ ಆಫ್ ಡೌಟ್ಸ್. ತುಂಬ ಕ್ವೆಶನ್ಸ್ನ ಅವ್ರಿಗೆ ಕೇಳಿದೆ. ಅವರು ತುಂಬ ಚೆನ್ನಾಗಿ, ತುಂಬ ಪೇಷನ್ಸ್ ಆ್ಯಂಡ್ ಕಾಮಿಂದ ಅವರು ಆನ್ಸರ್ ಮಾಡಿದ್ರು. ಬಟ್ ಇದೆಲ್ಲ ಆಗುತ್ತಾ, ಅಯ್ಯೋ ಇವ್ರು ಸುಮ್ಮನೆ ಹೇಳ್ತಾರೆ ಅಂತೇಳೆಲ್ಲ ಅಂದ್ಕೊಳ್ತಾ ಇದ್ದೆ. ಅದಾದಮೇಲೆ ನನಗೆ ಮೆಂಟಲ್ ಕ್ಲಾರಿಟಿ ಇರಲಿಲ್ಲ. ಆಮೇಲೆ ಲಾಟ್ ಆಫ್ ಕನ್ಫ್ಯೂಷನ್ಸ್. ಆಫೀಸಲ್ಲೂ ಅಷ್ಟೇ ತುಂಬ ಟಾರ್ಗೆಟ್ ಮಾಡೋದು, ವರ್ಕ್ ಜಾಸ್ತಿ ಕೊಡೋದು, ಆಮೇಲೆ ತುಂಬ ಸ್ಟ್ರೆಸ್ ಆಗಿಬಿಡ್ತಿದ್ದೆ ನಾನು. ಈ ಕಡೆ ಫ್ಯಾಮಿಲಿ ಅಂತ ಬಂದರೆ ನನ್ನ ಹಸ್ಬೆಂಡು ನನಗೆ ನಮ್ಮ ಇಬ್ಬರು ಮಾತುಗಳು ಸಿಂಕ್ ಆಗ್ದಲೇ ಬರೀ ಜಗಳ ಆಗೋದು, ಆ ಥರದ್ದೆಲ್ಲ ಆಗ್ತಿತ್ತು. ಪ್ಲಸ್ ಮಗನ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗ್ತಿರ್ಲಿಲ್ಲ ಈ ಸ್ಟ್ರೆಸ್ ಕಡೆಯಿಂದ. ಸೊ ಇದೆಲ್ಲ ಇಶ್ಯೂಸ್ ನನ್ನಲ್ಲಿ ಇತ್ತು. ಸೊ ಆಗ ಏನಾಯಿತು ಅಂದರೆ, ಒಂದು ಸೆಷನ್ ತೊಗೊಂಡು ನೋಡೋಣ, ಇನ್ ಕೇಸ್ ಏನಾದರೂ ಚೆನ್ನಾಗಿ ಅನಿಸ್ತು ಅಂದರೆ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡು ಒಂದು ಸೆಷನ್ ತೊಗೊಂಡೆ. ಇಟ್ ವಾಸ್ ಡಿಫ್ರೆಂಟ್. ನಾವು ನಾರ್ಮಲ್ ಬ್ರೆತ್ ವರ್ಕ್ ಮಾಡೋದಕ್ಕಿಂತ ಇಟ್ಸ್ ಕ್ವೈಟ್ ಡಿಫ್ರೆಂಟ್ ಅಂತ ಅನ್ನಿಸ್ತು. ಅದಾದಮೇಲೆ ಸರಿ ಆಯಿತು, ಸೆಷನ್ ಆಯಿತು. ಅದಾದಮೇಲೆ ಏನಾದರೂ ಡಿಫ್ರೆನ್ಸ್ ಕಾಣುತ್ತಾ ನೋಡಿ ಅಂತ ಅವ್ರು ನನಗೆ ಹೇಳಿದರು. ಅವ್ರು ಹೇಳಿದ ಹಾಗೆ ನನಗೆ ಆಫೀಸಲ್ಲಿ ಸ್ವಲ್ಪ ಡಿಫ್ರೆನ್ಸ್, ಒಂದೇ ಸೆಷನ್ಗೆ ಸ್ವಲ್ಪ ಡಿಫ್ರೆನ್ಸ್ ಅನಿಸ್ತು. ಅಂದರೆ ಈಗ ನನ್ನನ್ನು ಯಾರ್ಯಾರು ಟಾರ್ಗೆಟ್ ಮಾಡ್ತಿದ್ರು ಅವರೆಲ್ಲ ನನ್ನ ಹತ್ರ ಆರಾಮಾಗಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದಾದಮೇಲೆ ಆಫೀಸಲ್ಲೂ ತುಂಬ ವರ್ಕ್ ಅನ್ನಿಸ್ತಿದ್ದಿದ್ದು ನನಗೆ. ಹೋಲ್ ಡೇ ನಾನು ಕೂತ್ಕೊಂಡು ಕೆಲಸ ಮಾಡ್ತಿದ್ದಿದ್ದು. ಜಸ್ಟ್ 5 hours ನಾನು ಕೆಲಸ ಮುಗ್ಸೋಕ್ಕೆ ಸ್ಟಾರ್ಟ್ ಮಾಡಿದೆ. ಇಲ್ಲೇನೋ ಇದೆ, ದೇರ್ ಈಸ್ ಸಮಥಿಂಗ್ ಹಿಯರ್ ಅಂತ ಅನಿಸ್ತು. ನೆಕ್ಸ್ಟು ಮತ್ತೆ ಸೆಷನ್ಸ್ ತೊಗೊಂಡೆ. ಅವರು ಹೇಳಿದ್ರು ನನಗೆ, ನಿಮಗೆ ಇಷ್ಟು ಸೆಷನ್ಸ್ ಬೇಕಾಗತ್ತೆ. ಯಾಕಂದರೆ ನಮ್ಮ ಬ್ರೆತ್ತು, ನಮ್ಮ ಲಂಗ್ಸು ಮತ್ತು ಎಲ್ಲ ನೀಟಾಗಿ ಓಪನ್ ಅಪ್ ಆಗಿರಲ್ಲ, ಅಬ್ಡಮನ್ನು ಅವೆಲ್ಲ ಓಪನ್ ಅಪ್ ಆಗಿರಲ್ಲ. ಸೊ ಅವರು ನಿಮಗೆ ಇಷ್ಟು ಸೆಷನ್ಸ್ ಬೇಕಾಗತ್ತೆ, ಆವಾಗ ಕಂಪ್ಲೀಟಾಗಿ ಓಪನ್ ಅಪ್ ಆಗಿ ನೀವು ನೀಟಾಗಿ ಬ್ರೆತ್ ಮಾಡ್ಕೊತಾ ಹೋಗ್ಬೋದು ಅಂತ ಹೇಳಿದ್ರು. ಸರಿ ಆಯಿತು ಅಂತ ಹೇಳಿಬಿಟ್ಟು ನಾನು ಒಂದೊಂದೇ ಸೆಷನ್ಸ್ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದೆ. ಮಿಡಲಲ್ಲಿ ಆವಾಗಿವಾಗ ಬ್ರೇಕ್ ಮಾಡಿದ್ದೀನಿ. ಬಟ್ ಸ್ಟಿಲ್ ತುಂಬ ಚೆನ್ನಾಗಿರೋ ಎಕ್ಸ್ಪೀರಿಯನ್ಸ್ ನನಗಾಯಿತು ಅನ್ಬೋದು. ಒಂದೊಂದೇ ಸೆಷನ್ಸ್ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನನಗೆ ಕ್ಲಾರಿಟಿ ಅನ್ನೋದು ತುಂಬ ನೀಡಿತ್ತು ಅನ್ಬೋದು. ಯಾಕಂದರೆ ನಾನು ಆಫೀಸ್ ವರ್ಕ್ ಮಾಡಲಾ, ನಾನು ಮನೇಲಿ ವರ್ಕ್ ಮಾಡಲಾ, ಅಥವಾ ಬೇರೆ ಏನನ್ನಾದರೂ ಮಾಡಲಾ, ಬಿಸ್ನೆಸ್ ಸ್ಟಾರ್ಟ್ ಮಾಡಲಾ, ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕೆ ಬಂಡವಾಳ ಎಲ್ಲಿಂದ ತರೋದು. ಸೊ ಹೀಗೆ ತುಂಬ ತುಂಬ ಕ್ವೆಶನ್ಸ್. ಅದಾದಮೇಲೆ ನನಗೆ ಲೈಟಾಗಿ ಕ್ಲಾರಿಟಿ ಸಿಗ್ತಾ ಬಂತು. ಏನು ಮಾಡ್ಬೋದು, ಓಕೆ ನಾನು ಆಫೀಸ್ ಮ್ಯಾನೇಜ್ ಮಾಡ್ಕೊಳ್ತಾ ನಾನು ಬೇರೆದನ್ನು ಹೇಗೆ ಮ್ಯಾನೇಜ್ ಮಾಡ್ಬೋದು ಅನ್ನೋದು. ಆಮೇಲೆ ನನ್ನ ಹಸ್ಬೆಂಡ್ ಜೊತೆನೂ ಅಷ್ಟೇ, ಓಕೆ ಕಮ್ಯುನಿಕೇಷನ್ ಪ್ರಾಬ್ಲಮ್ ಆಗ್ತಿದೆ. ಸೊ ನಾನು ಯಾವ ರೀತಿ ಕಮ್ಯುನಿಕೇಟ್ ಮಾಡಿದ್ರೆ ನನ್ನ ಹಸ್ಬೆಂಡ್ ನಾನು ಸಿಂಕ್ ಆಗಿ ನೀಟಾಗಿ ಮ್ಯಾನೇಜ್ ಮಾಡ್ಬೋದು ಅನ್ನೋದನ್ನೆಲ್ಲ ಕ್ಲಾರಿಟಿ ಸಿಗ್ತಾ ಬಂತು. ಈ ಕಡೆ ಆಫೀಸಲ್ಲೂ ಎಲ್ಲ ಪ್ರಾಬ್ಲಮ್ಗಳು ನನಗೆ ಸಾರ್ಟ್ ಔಟ್ ಆಗ್ತಾ ಬಂತು. ಅದಾದಮೇಲೆ ನೆಕ್ಸ್ಟು ನನಗೆ ವಾಟರ್ ಎಲಿಮೆಂಟ್ ಮತ್ತು ಅರ್ತ್ ಎಲಿಮೆಂಟ್ ಅಂತೇಳಿ ಕರ್ಕೊಂಡು ಹೋದರು. ದ್ಯಾಟ್ ವಾಸ್ ವೆರಿ ಡಿಫ್ರೆಂಟ್ ಆ್ಯಂಡ್ ಯುನೀಕ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತೀನಿ. ಅರ್ತ್ ಮಾಡೋದಕ್ಕಿಂತ ಮುಂಚೆ ನನಗೆ ಏನಿದು ಹೀಗಿದೆಯಲ್ಲ ಅಂತ ಅನ್ನಿಸ್ತಿತ್ತು. ಬಟ್ ಅದು ಅರ್ತ್ ಎಲಿಮೆಂಟ್ ಮಾಡಿದ್ಮೇಲೆ ಏನೋ ಒಂದು ನನ್ನಲ್ಲಿ ಲಾಡ್ ಆಫ್ ಚೇಂಜಸ್. ನಾನು ನೇಚರ್ನ ನೋಡೋ ರೀತಿ ಡಿಫ್ರೆಂಟ್
ಆ್ಯಂಡ್ ನನ್ನೊಂಥರ ರೀಬರ್ತ್ ಆಯಿತಾ ನನಗೆ ಅನ್ನೋ ಥರ ನನಗೆ ಫೀಲ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಅದಾದಮೇಲೆ ವಾಟರ್ ಎಲಿಮೆಂಟ್ ಅಂತೂ ಅದು ಹೇಳೋಕ್ಕೆ ಆಗಲ್ಲ, ಅಷ್ಟು ಅಮೇಝಿಂಗ್ ಆಗಿತ್ತು ಅಂತ ಹೇಳ್ಬೋದು. ಒಂಥರ ನಾವು ಯೂನಿವರ್ಸ್ ಜೊತೆ ಕನೆಕ್ಟ್ ಆದ್ವಾ, ದೇವ್ರ ಜೊತೆ ಕನೆಕ್ಟ್ ಆದ್ವಾ ನಾವು ಅನ್ನೋ ಮಟ್ಟಿಗೆ ಅದು ಹೋಯಿತು. ನನ್ನಲ್ಲಿ ತುಂಬ ತುಂಬ ಡೌಟ್ಸ್ ಇತ್ತು. ಒಂಥರ ದೇವ್ರ ಹತ್ರನೇ ನಾನು ಸ್ಟ್ರೈಟಾಗಿ ಡೌಟ್ಗಳನ್ನ ನಾನು ಕೇಳಿಕೊಂಡು ನಾನು ಕ್ಲಿಯರ್ ಆಯಿತಾ ನನ್ನ ಪಾತು ಅನ್ನೋ ಥರ ಆ 1 hour ಸೆಷನ್ ಈಸ್ ಇಟ್ ವಾಸ್ ಹೇಳೋಕ್ಕೆ ಆಗಲ್ಲ, ಅದು ಎಕ್ಸ್ಪೀರಿಯನ್ಸ್ ಮಾಡಿದ್ರೇ ಒನ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಅಂತ ಹೇಳ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಅದಾದಮೇಲೆ ಅಲ್ಲೇ ಅದಾದ ತಕ್ಷಣ ನಾನು ಎಷ್ಟು ಡಿಫ್ರೆನ್ಸ್ ಇದೆ ಅಂದರೆ ಐ ಆಮ್ ದ ಹ್ಯಾಪಿಯೆಸ್ಟ್ ಪರ್ಸನ್ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿತ್ತು ಆ ಸೆಷನು. ಅದಾದಮೇಲೂ ಅಷ್ಟೇ ನನ್ನಲ್ಲಿ ಯಾವುದೇ ರೀತಿ ಸ್ಟ್ರೆಸ್ ಇಲ್ಲ. ಆ್ಯಂಡ್ ಐ ವಾಸ್ ಲಾಫಿಂಗ್. ಬರೋ ತನಕನೂ ನಾನು ಎಂಜಾಯ್ ಮಾಡಿಕೊಂಡು ಬಂದಮೇಲೂ ನಾನು ಎಂಜಾಯ್ ಮಾಡ್ತಾನೆ ಇದ್ದೀನಿ. ಆ ವಾಟರ್ ಸೆಷನ್ ಆದಮೇಲಿಂದ ನನ್ನ ಲೈಫ್ ಹ್ಯಾಸ್ ಟೇಕನ್ ಅ ಡಿಫ್ರೆಂಟ್ ಪಾತ್ ಅಂತ ಹೇಳ್ಬೋದು. ಸೊ ಓವರಾಲ್ BSFL ತುಂಬ 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 ಥ್ಯಾಂಕ್ ಯು. ನನ್ನ ಲೈಫ್ ತುಂಬ ಚೇಂಜ್ ಆಗಿದೆ, ನನಗೆ ಕ್ಲಾರಿಟಿ ಸಿಕ್ಕಿದೆ. ಇಟ್ ಈಸ್ ಅಮೇಝಿಂಗ್.